ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ಜ್ಯೋತಿಷ್ಯ ಶಾಸ್ತ್ರವನ್ನು ನೀವು ಕೂಡ ಕಲಿಬಹುದಾಗಿದೆ, ನಿಮ್ಮ ಮನೆಯವರಿಗೂ ಕೂಡ ಕಲಿಸಬಹುದಾಗಿದೆ. ಹಾಗಾದರೆ ಮತ್ತೆ ಆಗ್ತಾರ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರು. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇದೀಗ ನಿಮ್ಮ ಕೆಲಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು, ಇಂತಹದ್ದೇ ಸಮಸ್ಯೆಗಳಾಗಿರ್ಬೋದು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ 99% ಅಂತ ಹೇಳೋಕ್ಕಾಗಲ್ಲ, ಬಟ್ ಬರುವಂತಹ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವಾಗಿ ನಾವು ಏನು ಮಾಡ್ಕೋಬಹುದು ಅದನ್ನು ತಿಳಿಸ್ಕೊಡ್ತಾರೆ ಗುರುಗಳು. ಮತ್ತೆ ಆಗ್ತಾರ ಬೇಗ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ, ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಅಂತಂದರೆ ಕಲಶ ಕೂರಿಸೋದು. ಹಾಗಾದರೆ ಕಲಶ ಯಾವ ರೀತಿ ಕೂರಿಸೋದು, ಯಾವ ಸಮಯಕ್ಕೆ ಕೂರಿಸೋದು, ಅದಕ್ಕೆ ಕೂರಿಸುವಂತಹ ವಿಧಾನಗಳು ಕೂಡ ಇರುವಂಥದ್ದು. ಇದರ ಬಗ್ಗೆಯೂ ಕೂಡ ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ಮಾತನಾಡ್ತಾ ಹೋಗ್ತಾರೆ. ಮಾತನಾಡಿಸ್ತಾ ಹೋಗೋಣ. ಗುರುಗಳೇ, ಸಾಮಾನ್ಯವಾಗಿ ಹೆಣ್ಮಕ್ಳು ಕಳಶ ಸ್ಥಾಪನೆ ಮಾಡ್ತಕ್ಕಂಥದ್ದನ್ನು ಒಂದು ವಿಜ್ಞಾನ ರೀತಿ ನೋಡಿ. ಪ್ರಕೃತಿಯನ್ನು ನಾವು ಪೂಜೆ ಮಾಡ್ತಕ್ಕಂಥದ್ದು ಸಹಜ. ಹಿಂದೂ ಸನಾತನ ಧರ್ಮದಲ್ಲಿ ಪ್ರಕೃತಿ ಪೂಜೆ ಹೆಚ್ಚು. ವಿಗ್ರಹ ಪೂಜೆ ಅಂದರೆ ಆ ಕಲ್ಲಿನಲ್ಲಿ ಏನಿದೆ ಅಂತಕ್ಕಂಥದ್ದು ಅಂತ ನೋಡಿದಾಗ ಭೂಮಿನೂ ಕೂಡ ಒಂದು ಕಲ್ಲೇ, ಭೂಮಿಗೂ ಕೂಡ ಸುತ್ತಾ ಇದೆ, ಅದಕ್ಕೆ ಶಕ್ತಿ ಇದೆ. ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದಂಗೆ ಪ್ರತಿಯೊಂದು ಪದಾರ್ಥದಲ್ಲೂ ಎನರ್ಜಿ ಇದೆ. ಎವ್ರಿ ಮ್ಯಾಟರ್ ಹ್ಯಾಸ್ ಗಾಟ್ ಎನರ್ಜಿ. ಆ ಒಂದು ವಿಜ್ಞಾನವನ್ನು ಮುಂದಿಟ್ಟುಕೊಂಡು ನಮ್ಮ ಪೂಜೆ ಪುನಸ್ಕಾರಗಳೆಲ್ಲ ಮುಂದಾಗಿರ್ತಕ್ಕಂಥದ್ದು. ಪೂಜೆ ಪುನಸ್ಕಾರಗಳೆಲ್ಲ ವಂದನೆಯ ಸ್ವರೂಪವಾಗಿದೆ ಹೊರತು ಮೌಢ್ಯ ಇಲ್ಲ. ನಾವಿರ್ತಕ್ಕಂಥ ಜಾಗಕ್ಕೆ ಕೃತಜ್ಞತೆ, ನಾವು ಬಳಸ್ತಕ್ಕಂಥ ವಸ್ತುಗಳಿಗೆ ನಮನ, ನಾವಿಲ್ಲಿ ಇರ್ತಕ್ಕಂಥ ಅಲ್ಪ ದಿವಸಕ್ಕೆ ಅಭಿನಂದನೆಗಳನ್ನು ಸಲ್ಲಿಸೋದೇ ಪೂಜೆ. ಇಷ್ಟಾರ್ಥ ಸಿದ್ಧಿ ಅನ್ನೋದು ಮಾನಸಿಕವಾಗಿ ಬಲಪಡಿಸ್ತಕ್ಕಂಥ ಒಂದು ವಿಚಾರ. ಇಷ್ಟಾರ್ಥ ಸಿದ್ಧಿ ಅಂತಕ್ಕಂಥದ್ದು, ಇಷ್ಟಾರ್ಥದ್ದೆಲ್ಲ ಈಡೇರಲಿ ಅಂತಕ್ಕಂಥದ್ದು ಮ್ಯಾನಿಫೆಸ್ಟೇಷನ್ ಅಂತ ನಾವೇನು ಇಂಗ್ಲೀಷಲ್ಲಿ ಬಡ್ಕೋತೀವಿ, ಆ ಮ್ಯಾನಿಫೆಸ್ಟೇಷನ್ನೇ ಇಷ್ಟಾರ್ಥ ಸಿದ್ಧಿ. ಇವತ್ತು ಪಾಶ್ಚಾತ್ಯದಲ್ಲೋ ಸ್ವಲ್ಪ ಇಲ್ಲ, ಇವತ್ತೆಲ್ಲ ನಮ್ಮ ಸಾಫ್ಟ್ವೇರ್ ಜೆನ್ಝೀಸ್ ಅಂತ ಏನು ಕರಿತೀವಿ, ಜೆನ್ಝಿ ಎಲ್ಲ ಮ್ಯಾನಿಫೆಸ್ಟೇಷನ್ ಬಂದುಬಿಟ್ಟಿದ್ದಾರೆ. ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೀನಿ, ಮ್ಯಾನಿಫೆಸ್ಟೇಷನ್ ಏನಿಲ್ಲ, ನಮ್ಮದ್ರಲ್ಲಿ ಆಲ್ರೆಡಿ ಮ್ಯಾನಿಫೆಸ್ಟೇಷನ್ ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿದೆ. ಮೋಸ್ಟ್ಲಿ ಮ್ಯಾನಿಫೆಸ್ಟೇಷನ್ ಆಗ್ತಕ್ಕಂಥ ಒಂದು ವಿಚಾರದಲ್ಲಿ ನನಗೆ ಗೊತ್ತಿರೋ ಹಾಗೆ ಅದರ ಅರ್ಥ ಏನೋ ತಿಳಿಸ್ಬೇಕಾಗಿತ್ತು, ಅದೆಲ್ಲೋ ಅಲ್ಲಿ ಲ್ಯಾಕ್ ಆಫ್ ಮೀನಿಂಗ್. ಯಾಕಂದರೆ ಮ್ಯಾನಿಫೆಸ್ಟೇಷನಲ್ಲಿ ನಮ್ಮದು ಎಲ್ಲ ಸಂಸ್ಕೃತ ಪದಗಳೇ ಹೆಚ್ಚು. ಧನಂ ದೇಹಿ ದೇಹಿ ನಮಃ ಅಷ್ಟೇ, ಒಂದೇ ವರ್ಡು, ಧನಂ ದೇಹಿ ದೇಹಿ ನಮಃ. ದುಡ್ಡು ಕೊಡು ಕೊಡು ನಮಃ, ಎಲ್ಲ ಸಂಸ್ಕೃತ ಮಂತ್ರಗಳೇ. ಲಕ್ಷ್ಮೀ ಆಗಚ್ಚ ಆಗಚ್ಚ, ಬನ್ನಿ ಬನ್ನಿ, ಮ್ಯಾನಿಫೆಸ್ಟೇಷನ್ನೇ. ಲಕ್ಷ್ಮಿ ಅಂತಕ್ಕಂಥದ್ದು ನಾವು ನಮ್ಮ ವಸ್ತುಸ್ಥಿತಿ ಸಂಪತ್ತಿಗೆ ಹೋಲಿಸಿದ್ದೀವಿ. ಹಾಗೆ ಕಳಶ ಸ್ಥಾಪನೆ ಮೂಲ ಉದ್ದೇಶ ಮ್ಯಾನಿಫೆಸ್ಟೇಷನ್ನೇ. ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಕಲ್ಟಲ್ಲೂ ಮ್ಯಾನಿಫೆಸ್ಟೇಷನ್ ಇದೆ, ಪ್ರತಿಯೊಂದು ಕಲ್ಟಲ್ಲೂ. ಸೊ ಈ ಕಳಶ ಸ್ಥಾಪನೆ ವಿಚಾರದಲ್ಲಿ ನಮ್ಮ ಭೂಮಂಡಲವನ್ನು
ಚಿಕ್ಕದಾಗಿ ಚೊಕ್ಕದಾಗಿ ಮಾಡ್ತಕ್ಕಂಥದ್ದೇ ಕಳಶ ಸ್ಥಾಪನೆ. ಯಾಕಂದರೆ ನಮ್ಮ ಭೂಮಿಯಿಂದ ಅನೇಕ ಸಂಪತ್ತುಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಇವತ್ತೇನು ಹೆಣ್ಮಕ್ಳು ಒಡವೆ ಹಾಕ್ಕೊಳ್ತಾರೋ ಅದು ಭೂಮಿಯಿಂದನೇ ಬಂದಿರೋದು. ಇವತ್ತೇನು ಮಹಿಳೆಯರು ಒಂದು ರೇಷ್ಮೆ ಬಟ್ಟೆಗಳೆಲ್ಲ ಯೂಸ್ ಮಾಡ್ತಾರೋ ಅದು ಪ್ರಕೃತಿಯಿಂದ ಬಂದಿರತಕ್ಕಂಥದ್ದು. ಏನು ಆಹಾರ ಸೇವೆ ಮಾಡ್ತೀವೋ ಅದು ಭೂಮಿಯಿಂದನೇ ಬಂದಿರತಕ್ಕಂಥದ್ದು, ಪ್ರಕೃತಿಯಿಂದ ಬಂದಿರತಕ್ಕಂಥದ್ದು. ಸೊ ಕಳಶ ಸ್ಥಾಪನೆ ಅಂತಕ್ಕಂಥದ್ದು ನಮ್ಮ ಭೂಮಿ ಪೂಜೆ ಅಂತ ತಗೊಳ್ಬೇಕು, ಅಥವಾ ನಮ್ಮ ಧರ್ತಿ ಪೂಜೆ ಅಂತ ತಗೊಳ್ಬೇಕು, ನಮ್ಮ ನೇಚರ್ ಪೂಜೆ ಅಂತಲೇ ತಗೊಳ್ಬೇಕು. ಕಳಶ ಅಂತಕ್ಕಂಥದ್ದು ನಮ್ಮ ಭೂಮಿ, ಅದರೊಳಗಡೆ ನೀರು ಹಾಕ್ತಾರೆ. ಭೂಮಿ ಮೇಲೆ 70% ನೀರು, ಅಲ್ಲೂ ಕೂಡ 70% ನೀರು ಹಾಕ್ತಾರೆ. ಆ ಕಳಶದೊಳಗೆ ಕೆಲವು ಪದಾರ್ಥಗಳನ್ನ ಹಾಕ್ತಾರೆ, ಕಾಯಿನ್ಸು, ಬೇರೆ ಬೇರೆ ಮತ್ತೊಂದು ಪದಾರ್ಥ, ಒಬ್ಬರೊಬ್ಬರು ಒಂದೊಂದು ರೀತಿ ಪಾಲಿಸ್ತಾರೆ. ಅಂದರೆ ಆ ನೀರೊಳಗಡೆ ಅನೇಕ ಮುತ್ತು ರತ್ನಗಳು ಸಿಗ್ತಕ್ಕಂಥದ್ದು. ಸಮುದ್ರ ಮಥನದಲ್ಲಿ ಸಮುದ್ರದಿಂದ ನೀರಿಂದ ಬಂದಿರತಕ್ಕಂಥದ್ದು ಕಾಮಧೇನು, ವಜ್ರ ವೈಡೂರ್ಯಗಳು ಎಲ್ಲವೂ ಬಂತಲ್ಲಿಂದ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಕಳಶ ಮಿನಿಯೇಚರ್ ಆಫ್ ದಿ ಅರ್ತ್. ಅದರ ಮೇಲೆ ಇರ್ತಕ್ಕಂಥ ತೆಂಗಿನಕಾಯಿ ನಮ್ಮ ಇತರೆ ಲೋಕಗಳನ್ನ ತೋರಿಸುತ್ತೆ. ಆ ತೆಂಗಿನಕಾಯಿ ಜುಟ್ಟು ಬಂದ್ಬಿಟ್ಟು ಆ ನಾರುಗಳಿರ್ತಕ್ಕಂಥದ್ದು ಅನೇಕ ಬ್ರಹ್ಮಾಂಡಗಳು ನಮಗೆ ಸಣ್ಣ ಸಣ್ಣದಾಗಿ ಕಾಣಿಸುತ್ತೆ, ಅದು ಮೇಲಿದೆ. ನಮ್ಮದು ಇಲ್ಲಿ ನೋಡೋಕ್ಕೆ ನಮ್ಮ ಭೂಮಿ ದೊಡ್ಡದು, ಗಾತ್ರ ದೊಡ್ಡದು. ಮೇಲೆ ಹೋಗ್ತಾ ಹೋಗ್ತಾ ಅಲ್ಲಿ ಒಂದು ಕಾಣಿಸದೇ ಇರತಕ್ಕಂಥದ್ದು, ಭೇದಿಸದೇ ಇರತಕ್ಕಂಥದ್ದು ತೆಂಗಿನಕಾಯಿ ನಮ್ಮ ಮೇಲಿದೆ, ಮೇಲ್ಲೋಕಗಳು. ಅದನ್ನು ಭೇದಿಸಬೇಕು ಅಂತಂದರೆ ನಾವು ಧ್ಯಾನದಿಂದ ಭೇದಿಸಬೇಕು, ನಮ್ಮ ಅಹಮನ್ನು ಬಿಟ್ಟು ಭೇದಿಸಬೇಕು. ಅದಕ್ಕೆ ಅರಿಶಿನ ಬಳಿತಾರೆ. ಅರಿಶಿನ ಆರೋಗ್ಯದ ಸಂಕೇತ, ಆರೋಗ್ಯವಾಗಿರ್ತಕ್ಕಂಥದ್ದು. ಆ ಒಂದು ಕೂರಿಸ್ತಕ್ಕಂಥ ಒಂದು ಸಣ್ಣ ಬಿಂದಿಗೆಗೂ ಕೂಡ ಅರಿಶಿನ ಹಚ್ತಾರೆ, ಅಂದರೆ ಎಂಟೈರ್ ಇದು ಹೆಲ್ತಿಯಾಗಿದೆ ಅಂತ. ಸೊ ಅದ್ರ ಮೇಲಿರ್ತಕ್ಕಂಥ ಕಳಶ, ಮೇಲಿರ್ತಕ್ಕಂಥ ತೆಂಗಿನಕಾಯಿ ಮತ್ತು ನಾರು ನಮ್ಮ ಅನೇಕ ಬ್ರಹ್ಮಾಂಡಗಳನ್ನು ಸೂಚನೆ ಮಾಡುತ್ತೆ. ಇದನ್ನು ನಾವು ಪ್ರಕೃತಿಯನ್ನು ಚಿಕ್ಕದಾಗಿ ಚೊಕ್ಕದಾಗಿ ಪೂಜೆ ಮಾಡ್ತಕ್ಕಂಥದ್ದು. ಇದೇನು ಕ್ರಿಯೇಟೆಡ್ ಅಲ್ಲ, ಕ್ರಿಯೇಷನ್ ಮಾಡ್ಕೊಂಡು ಮಾಡಿದ್ದಲ್ಲ. ಆದರೆ ಪ್ರಕೃತಿ ಹೇಗಿದೆಯೋ ಅದರ ಒಂದು ಸಣ್ಣ ವಿಚಾರ. ಹಾಗೆ ಆ ಒಂದು ಕಳಶಕ್ಕೆ ಮುಕ್ಕಾಲು ಭಾಗ ನೀರು ಹಾಕಿರ್ತಕ್ಕಂಥ ಪದಾರ್ಥಗಳೆಲ್ಲ ನಮ್ಮ ಭೂಮಿ ಮೇಲೆ ಸಿಗ್ತಕ್ಕಂಥದ್ದು. ಅದ್ರ ಮೇಲಿರ್ತಕ್ಕಂಥದ್ದು ಕೂಡ ತೆಂಗಿನಕಾಯಿ ಯಾಕೆ ಕೊಟ್ಟರು ಅಂದರೆ ಅದರೊಳಗಡೆ ಕೂಡ ನೀರಿದೆ. ಅಂದರೆ ಬೇರೆ ಬೇರೆ ಬ್ರಹ್ಮಾಂಡದಲ್ಲೂ ಕೂಡ ನೀರಿರ್ಬೋದು ಅನ್ನೋ ಒಂದು ಸಾಂಕೇತಿಕವಾಗಿ ಕೊಟ್ಟಿದ್ದಾರೆ. ಅಲ್ಲೂ ತೆಂಗಿನಕಾಯಲ್ಲೂ 90% 70% ನೀರಿರುತ್ತೆ. ಅದ್ರ ಮೇಲಿರ್ತಕ್ಕಂಥ ಒಂದು ಜುಟ್ಟು ಅಂತ ಏನು ಕರಿತೀವಿ, ಅದೆಲ್ಲ ಕೂಡ ಅನೇಕ ಬ್ರಹ್ಮಾಂಡಗಳನ್ನು ತೋರಿಸುತ್ತೆ. ಈ ಒಂದು ಕಳಶಕ್ಕೆ ನಾವು ಆರಾಧನೆ, ಡೆಕೋರೇಷನ್ ಮಾಡ್ತೀವಿ. ಅಂದರೆ ಭೂಮಿಗೆ ನಾವು ಡೆಕೋರೇಷನ್ ಮಾಡಿದಾಗೆ ಇದನ್ನು ಮ್ಯಾನಿಫೆಸ್ಟೇಷನ್ ಅಂತಲೇ ನಾವು ತಿಳ್ಕೊಬೇಕು. ಮ್ಯಾನಿಫೆಸ್ಟೇಷನ್ಗೆ ಏನೇನೋ ಸೈನ್ಸ್ ಎಲ್ಲ ಮಾಡ್ತಾರೆ, ಹಿಂಗಿಟ್ಕೋತಾರೆ ಹೆಂಗೆಂಗೋ ಇಟ್ಕೋತಾರೆ, ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೀನಿ ಅಂತ. ಮುದ್ರಾ ಹಿಂಗಿಟ್ಕೊಳ್ತಾರೆ, ಮ್ಯಾನಿಫೆಸ್ಟೇಷನ್ ಆಗ್ತದೆ, ಮ್ಯಾನಿಫೆಸ್ಟಿಂಗ್ ಅಂತ ಏನು ಇದು ಮಾಡ್ತಾ ಇರ್ತಾರೆ, ಹಿಂಗೆ ಅಂತ ಇರ್ತಾರೆ. ಇಟ್ ಈಸ್ ಮುದ್ರಾ. ಸೊ ಕಳಶ ಸ್ಥಾಪನೆ ಅಂತಕ್ಕಂಥದ್ದು ನಮ್ಮ ಪ್ರಕೃತಿಯಲ್ಲಿರ್ತಕ್ಕಂಥ ಮ್ಯಾನಿಫೆಸ್ಟೇಷನ್ ಅಂತ ಮಾತ್ರ ತಿಳ್ಕೊಳ್ಳಿ. ಇಷ್ಟು ಒಂದು ಕಳಶ ಸ್ಥಾಪನೆ. ವಿಧಿವಿಧಾನಗಳು ಹಲವಾರು ಇರ್ತವೆ, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಪದ್ಧತಿಯಲ್ಲಿ ಲೋಪಗಳು ಅಥವಾ ಏನೋ ಆಗೋಯ್ತು, ಕಳಶ ಬಿದ್ದೋಯ್ತು ಅಥವಾ ಇದಾಗೋಯ್ತು, ಅದು ಹಾಕಿಲ್ಲ ಮರ್ತೋಯ್ತು, ಇದಾಕಿ ಏನು ತಲೆ ಕೆಡಿಸ್ಕೊಳ್ಬಾರ್ದು. ಮನಸ್ಸಿದ್ರೆ ಎಲ್ಲವೂ ಮಾನಸಿಕ ಪೂಜೆ ಅಂತಲೇ ಹೇಳ್ತೀವಿ ನಾವು. ಇವಾಗ ಮಾನಸಿಕವಾಗಿ ನಾವು ಕಳಶ ಮುಂದೆ ಇದೆ ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ಮ್ಯಾನಿಫೆಸ್ಟೇಷನ್. ಸೊ ಆ ರೀತಿ ಈ ಕಳಶದ ವಿಚಾರ ತಗೊಂಡಿರ್ತಕ್ಕಂಥದ್ದು.